ರಾಷ್ಟ್ರೀಯ ಗೀತೆಗೆ ಅಪಮಾನ ಮಾಡೋದು ಅದು 1971 ಆ್ಯಕ್ಟ್ನ ಪ್ರಕಾರ 1971ನಲ್ಲಿ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ ಆ್ಯಕ್ಟ್ ಅದಕ್ಕೆ ವಿರುದ್ಧ ಆಗುತ್ತೆ. KPCC ಅಧ್ಯಕ್ಷರು ನಾನು ಹೇಳಲ್ಲ ಅಂತ ಅನ್ನೋದು ಕೂಡ ಈ ಕಾಯ್ದೆಯ ಪ್ರಕಾರ ದ್ರೋಹ ಆಗುತ್ತೆ, ರಾಷ್ಟ್ರದ್ರೋಹ ಆಗುತ್ತೆ. ಈ ಕಾಯ್ದೆ ಪ್ರಕಾರ 1971ನಲ್ಲಿ ಈ ಕಾಯ್ದೆ ಅಂತಂದಿದ್ದು ಕಾಂಗ್ರೆಸ್ ಸರ್ಕಾರ. ಅದು ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡೋದಿರಲಿ, ರಾಷ್ಟ್ರೀಯ ಸ್ಮಾರಕಗಳಿಗೆ ಅಪಮಾನ ಮಾಡೋದಿರಲಿ, ಸಂವಿಧಾನಕ್ಕೆ ಅಪಮಾನ ಮಾಡೋದಿರಲಿ, ರಾಷ್ಟ್ರಗಾನ ಮತ್ತು ರಾಷ್ಟ್ರಗೀತೆಗೆ ಅಪಮಾನ ಮಾಡೋದಿರಲಿ, ಇವೆಲ್ಲವೂ ಕೂಡ ಈ ಆ್ಯಕ್ಟಿನ ಒಳಗಡೆ ಬರ್ತವೆ. ಬರೀ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ನಾಟಕ ಆಡಿದ್ರೆ ಬರಲಿಲ್ಲ. ಸಂವಿಧಾನ, ಅದರ ಆಶಯಗಳು, ಕಾಯ್ದೆ, ಇದ್ರ ಬಗ್ಗೆನೂ ಸ್ವಲ್ಪ ತಿಳುವಳಿಕೆ ಇರಬೇಕಾಗತ್ತೆ. ಯಾವ ಕಾರಣಕ್ಕೆ ನೀವು ಪೂರ್ತಿ ಹಾಡು ಹೇಳಲ್ಲ ಅಂತ ಹೇಳ್ತಾ ಇದ್ದೀರಿ? ಈ ಮನೋಭಾವನೆ ಜಿನ್ನಾನಿಗಿತ್ತು. ಈ ಮನೋಭಾವನೆಯನ್ನು ಬೆಳೆಯೋಕ್ಕೆ ಬಿಟ್ಟ ಪರಿಣಾಮ ಭಾರತ ವಿಭಜನೆ ಆಯಿತು. ಈಗ ಕಾಂಗ್ರೆಸ್ ಮಾಡ್ತಿರೋದು ಕೂಡ ಜಿನ್ನಾ ಮನಸ್ಥಿತಿಯ ಪ್ರದರ್ಶನವನ್ನು. ಕೋಟ್ಯಾಂತರ ಜನರಿಗೆ ಪ್ರೇರಣೆ ಕೊಟ್ಟಂಥ ಸ್ವಾತಂತ್ರ್ಯ ಹೋರಾಟಕ್ಕೆ ಮಂತ್ರವಾಗಿದ್ದು ವಂದೇ ಮಾತರಂ. ಆ ವಂದೇ ಮಾತರಮನ್ನು ತುಂಡು ಮಾಡೋದ್ರ ಮೂಲಕ ದೇಶವನ್ನು ತುಂಡು ಮಾಡೋದಕ್ಕೆ ಬುನಾದಿಯನ್ನು ಹಾಕ್ತು ಕಾಂಗ್ರೆಸ್ಸು. ಈಗ ಮತ್ತೇನು ಮಾಡಲಿಕ್ಕೆ ಹೊರಟಿದ್ದೀರಿ? ನಾನು ಹೇಳೋಲ್ಲ ಅನ್ನೋದು ನಿಮ್ಮ ಸಂವಿಧಾನ ವಿರೋಧಿ ಮನಸ್ಥಿತಿಯನ್ನು ತೋರಿಸುತ್ತೆ. ಸಾರ್ವಜನಿಕವಾಗಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಗಾನವನ್ನು ಹೇಳಲೇಬೇಕಾಗತ್ತೆ. ಅದನ್ನು ಉಲ್ಲಂಘಿಸಿದರೆ ಕಾನೂನಾತ್ಮಕ ಕ್ರಮವನ್ನು, ಎಷ್ಟೇ ದೊಡ್ಡವರಿದ್ದರೂ ಕೂಡ ಅವ್ರ ಮೇಲೆ ಕಾನೂನು ಕ್ರಮ ಆಗೇ ಆಗುತ್ತೆ.